ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮತ್ತೆ ನಿಮ್ಮನ್ನ ವೆಲ್ಕಮ್ ಬ್ಯಾಕ್ ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಅಂತ ಹೇಳ್ತೀನಿ. ಆದರೆ ಈ ಸತಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮ್ಯಾಥ್ಸ್ದ ಅಲ್ಲ. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನಾವು ಇಲ್ಲಿ ಡಿಸ್ಕಷನ್ಗೆ ಹೋಗ್ತಾ ಇದ್ದೀವಿ. ಓಕೆನಾ? ಏನದು ಯಾಕೆ ಅಂತಂದು ಇರ್ಬೋದು, ಏನಿಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇರೋದು. ಯಾಕೆ ಅಂದರೆ ಕೆಲವೊಬ್ಬರಿಗೆ ಯಾವ ಟಾಪಿಕಿಂದ ಕ್ವೆಶ್ಚನ್ ಬರುತ್ತೆ ಏನು ಅಂತ ಗೊತ್ತಿರಲ್ಲ. ಅದೆಲ್ಲ ಕ್ಲಾರಿಟಿ ಸಿಗಲಿ ಅನ್ನೋಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ವಿ. ಇಲ್ಲಿ ಯಾವುದು ಲೆಸನ್ ಅಥವಾ ಪೋಯಮ್ ಕ್ವೆಶ್ಚನ್ಸ್ನ ನಾವು ಡಿಸ್ಕಸ್ ಮಾಡ್ತಿಲ್ಲ. ಜಸ್ಟ್ ಪ್ಯೂರ್ಲಿ ಬೇಸ್ಡ್ ಆನ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ನ ಫೋಕಸ್ ಮಾಡಿಬಿಟ್ಟು ನೋಡ್ತಾ ಇದ್ವಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟಾಪಿಕ್ಸ್ ಎಲ್ಲ ಈ ಸತಿ ಬೋರ್ಡ್ ಎಕ್ಸಾಮಿನೇಷನ್ ಕಡೆಯಿಂದ ಕೇಳ್ಬೋದು ಅನ್ನೋ ಚಾನ್ಸಸ್ ಇದೆ ಅಂತ. ಜಸ್ಟ್ ನಾವು ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಹಾಗೆ ಮೂವ್ ಆನ್ ಆಗೋಣ. ಓಕೆನಾ? ಇಲ್ಲಿ ಬರೀ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಮಾತ್ರ ನಾನು ರೆಫರೆನ್ಸ್ ಆಗಿ ತೊಗೊಂಡ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇಕು ಅನ್ನೋದಿದ್ರೆ ಹೇಳಿ, ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಬೇಕಾದ್ರೆ ಇನ್ನೊಂದು ಅಥವಾ ಇನ್ನೂ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡೋಣ, ಗ್ರಾಮರ್ ಪಾರ್ಟ್. ಓಕೆನಾ? ಹಾಗಾದರೆ ಇವಾಗ ಓಕೆ, ನಾವು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಇಲ್ಲೇನಾಗಿರುತ್ತೆ, 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಒಂದು ಟಾಪಿಕ್ನ ಜಾಸ್ತಿ ಲೆಂತಾಗಿ ನಾವು ಹೇಳೋಕ್ಕಾಗಲ್ಲ. ನಿಮಗೆ ಒಂದು ಯಾವುದೋ ಟಾಪಿಕ್ ಕ್ಲಿಯರಾಗಿ ಅರ್ಥ ಆಗಿರಲ್ಲ ಅಥವಾ ನಂಗೆ ಗೊತ್ತಿಲ್ಲ ಅನ್ನೋದಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ಟಾಪಿಕ್ ಮೇಲೆ ಫುಲ್ ವೀಡಿಯೋ ಬೇಕು ನಮಗೆ ಅನ್ನೋದಿದ್ರೆ ಓಕೆ, ಆ ಇಡೀ ಚಾಪ್ಟರ್ ಮೇಲೆ ಏನು ಮಾಡೋಣ ಬೇಕಿದ್ರೆ, ಅಂದರೆ ಆ ಟಾಪಿಕ್ ಮೇಲೆ ಏನು ಮಾಡೋಣ, ಒಂದು ಶಾರ್ಟ್ ಅಥವಾ ಲೆಂದಿ ವೀಡಿಯೋನ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ. ಓಕೆನಾ? ಹಾಗಾದರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ಓಕೆ, ಫಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಏನದು ಫಸ್ಟ್ ಕ್ವಶನ್? ಓಕೆ, 1 ನಿಮಿಷ ಮಕ್ಕಳೇ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಹಾಗಾದರೆ ಇಲ್ಲಿ ಏನು ಕೇಳಿದ್ದಾರೆ, ನಮ್ಮನ್ನ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಏನು? ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಬರ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ಸ್ಮಾರ್ಟ್ ಫೋನ್ಸ್ ಅಂತಂದರೆ ಏನಾಗುತ್ತೆ, ಪ್ಲೂರಲ್ ಫಾರ್ಮ್ ಆಗುತ್ತೆ. ಹೌದಾ? ಅಕಸ್ಮಾತ್ ಸ್ಮಾರ್ಟ್ ಫೋನ್ ಅಂತ ಆಗಿತ್ತು ಅಂದರೆ ಅದೇನಾಗುತ್ತೆ, ಸಿಂಗ್ಯುಲರ್ ಆಗ್ತಿತ್ತು. ಸ್ಮಾರ್ಟ್ ಫೋನ್ ಅಂತ ಬಳಸಿದ್ದಕ್ಕೆ ನಾವು ಏನು ಮಾಡ್ಬೋದಾಯ್ತು, ಹೆಲ್ಪಿಂಗ್ ವರ್ಬ್ ಬೇರೆ ಬಳಸ್ಬೋದಾಯ್ತು. ಬಟ್ ಇವಾಗ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ, ಅದಾದಮೇಲೆ ನೋಡಿ, ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ ಪ್ರೆಸೆಂಟ್ ಸಿಚುವೇಷನ್ನಲ್ಲೇ ಇದ್ದಾರೆ ಅವರು, ಪಾಸ್ಟ್ ಬಗ್ಗೆ ಏನು ಮಾತಾಡ್ತಿಲ್ಲ. ಪ್ರೆಸೆಂಟಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬ್ಸ್ನ ನಾವು ಯೂಸ್ ಮಾಡ್ತೀವಿ, ಡೂ, ಡಸ್, ಹೌದಾ, ಆಮ್, ಆರ್, ಈಸ್ ಇವನ್ನೇ ಬಳಸ್ತೀವಿ. ಹಾಗಾಗಿ ಇಲ್ಲಿ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹ್ಯಾಪಿನೆಸ್. ಇಲ್ಲಿ ಈಸ್, ಆಮ್, ಆರ್ನ ಎಲ್ಲೂ ಅವ್ರು ಬಳಸೇ ಇಲ್ಲ. ಹಾಗಾದರೆ ಏನು ಬರಬೇಕು, ಒಂದು ಡೂ ಬರಬೇಕು, ಇಲ್ಲ ಇನ್ನೊಂದು ಡಸ್ ಬರಬೇಕು. ಡಸ್ ಯಾಕೆ ಬರಲ್ಲ ಅಂದರೆ ಅಲ್ಲಿ ಸ್ಮಾರ್ಟ್ ಫೋನ್ಸ್ ಅಂತ ಪ್ಯೂರಲ್ ಫಾರ್ಮ್ ಇದೆ. ಹಾಗಾಗಿ ಏನು ಬರುತ್ತೆ, ಡೂ ಅಂತ ಬರುತ್ತೆ. ಹಾಗಾದರೆ ಡೂ ಅನ್ನೋದು ಬಂತು. ಇಲ್ಲೇನಾಗಿದೆ, ನೆಕ್ಸ್ಟ್ ಅದ್ರದ್ದು ನೆಗೆಟಿವ್ ಫಾರ್ಮ್ ಹಾಕಬೇಕು. ಕ್ವಶನ್ ಟ್ಯಾಗಲ್ಲಿ ರೂಲ್ ಇದೆ. ಹೌದಾ? ಡೂ ಅಥವಾ ಏನೇ ಹಾಕಿದ್ರು ನಾವು ಹೆಲ್ಪಿಂಗ್ ವರ್ಬ್ ಆದಮೇಲೆ ಅದರ ನೆಗೆಟಿವ್ ಫಾರ್ಮ್ ನಾಟ್, ಈ ಥರ ನಾಟ್ ಫಾರ್ಮ್ ಹಾಕಬೇಕು. ಹೌದಾ? ಅದಾದಮೇಲೆ ಇದೇನಿದೆ, ಅಲ್ಲಿ ಸ್ಮಾರ್ಟ್ ಫೋನ್ಸ್ ಅಂತ ಹೇಳಿದಾರಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ಹಿಂಗೆ ಹೇಳಿದಾರಲ್ಲ, ಅಲ್ಲಿ ಏನಾಗುತ್ತೆ, ದೇ ಅಂತ ಬಳಸುತ್ತೆ. ಯಾವುದು ಎಲ್ಲ ಸಮಸ್ಯೆ ಮಾಡ್ತಾ ಇದೆ ಅಲ್ಲಿ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಏನಾಗುತ್ತೆ, ದೇ ಅಂತ ಬರುತ್ತೆ. ಹಾಗಾದರೆ ಡೋಂಟ್ ದೇ, ಹೌದಲ್ವಾ? ಲಾಸ್ಟಿಗೆ ಕ್ವಶನ್ ಮಾರ್ಕ್. ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಎಲ್ಲಿದೆ ನೋಡಿ ಆಪ್ಷನಲ್ಲಿ, ಡಿಡಂಟ್ ದೇ ಅಂತ ಇದೆ ಅಲ್ಲ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿದೆ, ಡೋಂಟ್ ದೇ. ಹೌದಾ? ಹಾಗಂದರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ ಮಕ್ಕಳೇ? ಅದೇ ರೀತಿ ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಏನದು? ಬಾಲೇಶ್ವರ್, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದ ಪೀಪಲ್ ಹಿಯರ್ ಆರ್ ಅಫ್ರೈಡ್ ಅಂತ ಹೇಳ್ತಾರೆ. ಅದಕ್ಕೆ ರೋಮ, ಎಸ್ ಯು ಆರ್ ರೈಟ್, ದೆ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್ ಅಂತ ಹೇಳ್ತಾರೆ. ಹಾಗಾದರೆ ಅಂಡರ್ಲೈನ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು ಥರ ಎಕ್ಸ್ಪ್ರೆಷನ್ ಅದು ಇರ್ಬೋದು ಅಂತ ಅವ್ರು ಕೇಳಿರೋದು. ಫಸ್ಟ್ ಒನ್, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಮೇ ಬಿ ಇರ್ಬೋದು. ಯಾಕಂದರೆ ಇಲ್ಲಿ ಎಸ್ ಅವ್ರು ಅಗ್ರಿ ಆಗಿಬಿಟ್ಟಿದ್ದಾರೆ, ಅವ್ರು ಏನು ಕೇಳ್ತಾ ಇದ್ದಾರೆ ಅದಕ್ಕೆ ಹೌದೌದು ನಿಜ ಅಂತ. ಈಗ ಅಂದರೆ ಬಾಲೇಶ್ವರಿ ಏನಂತಾರೆ, ಮುಂಬೈಲಿರೋ ಜನ ತುಂಬಾ ಹೆದರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ರೋಮ ಏನು ಹೇಳ್ತಾರೆ ಅಂದರೆ, ಹೌದು ತುಂಬ ಮಿಂಗಲ್ ಆಗೋಕ್ಕೆ ಹೆದರ್ತಾರೆ ಅಂತ, ಹೌದು ಅಂತ ಒಪ್ಕೊಂಡಿದ್ದಾರಲ್ವಾ, ಮೇ ಬಿ ಇದಿರ್ಬೋದು. ನೆಕ್ಸ್ಟ್ ಆಪ್ಷನ್ ನೋಡೋಣ. ಜಸ್ಟ್ ಗಿವಿಂಗ್ ಇನ್ಫಾರ್ಮೇಷನ್, ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದನ್ನ ಇಲ್ಲ. ಎಸ್ಪೆಷಲಿ ಏನದು ಬಾಲೇಶ್ವರ್ ಕೇಳಿದ್ದಕ್ಕೆ ರೋಮ ಏನು ಮಾಡಿದೆ, ಜಸ್ಟ್ ಒಂದು ರಿಪ್ಲೈ ಥರ ಕೊಟ್ಟಿರೋದು. ಹೌದಾ? ಹಾಗಾಗಿ ಅಲ್ಲಿ ಏನು ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಎಕ್ಸೆಪ್ಟಿಂಗ್ ಇನ್ವಿಟೇಷನ್, ಅಲ್ಲೇನಾದರೂ ಅವ್ರು ಇನ್ವೈಟ್ ಮಾಡ್ತಾ ಇದ್ದಾರಾ, ಇಲ್ಲ. ಆಮೇಲೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಅಕಸ್ಮಾತ್ ಗ್ರ್ಯಾಟಿಟ್ಯೂಡ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಯಾವಾಗ ಬರುತ್ತೆ, ಥ್ಯಾಂಕ್ ಯು ಆ ಥರ ಹೇಳ್ತೀವಿ, ಅದಕ್ಕೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಹಾಗಾದರೆ ಏನಾಗುತ್ತೆ, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತ ಅನ್ನೋದೇ ಬರುತ್ತೆ. ಹೌದಾ? ಫಸ್ಟ್ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೋಡಿ ನೆಕ್ಸ್ಟ್ ಥರ್ಡ್ ಕ್ವಶನ್, ಏನದು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಅಂತ ಹೇಳಿದ್ದಾರೆ. ಫಸ್ಟ್ ಸುರೇಂದ್ರ, ಹಾಯ್ ಹೌ ಡು ಯು ಫೀಲ್ ನಾವು ಸತೀಶ್ ಅಂತ ಕೇಳ್ತಾನೆ. ಸತೀಶ್ ಹೇಳ್ತಾನೆ, ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪ್ರೇಷನ್ ಆನ್ ಮೈ ಲೆಗ್ ಅಂತ ಹೇಳ್ತಾರೆ.
ಅದಾದ್ಮೇಲೆ ಸುರೇಂದರ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ ದ್ಯಾಟ್ ದೇರ್ ಇನ್ ಕಾಶ್ಮೀರ್ ಅಂತ ಹೇಳ್ತಾರೆ. ಸತೀಶ್ ಐ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಐ ಫೆಲ್ ಆಫ್ ವಿಕ್ಟರಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್ ಅಂತ ಹೇಳ್ತಾನೆ. ಸುರೇಂದರ್ ವೆರಿ ಸ್ಯಾಡ್ ಇಫ್ ಯು ಹ್ಯಾಡ್ ಬೀನ್ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಸುರೇಂದ್ರ ಮತ್ತು ಸತೀಶ್ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಈಗ ಬೇಕಾದ್ರೆ ಸುರೇಂದ್ರ ಮತ್ತು ಸತೀಶ್ ಅಂತನೂ ಅಲ್ಲ, ಜಸ್ಟ್ ಹೇಳ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ ಕಾಲು ಮುರ್ಕೊಂಡು ಹೆಂಗಾಯ್ತು ಇದು, ಇಲ್ಲ ನಮ್ಮ ಮನೆ ಹತ್ರನೇ ಒಂದು ಬ್ರಿಡ್ಜ್ ಇತ್ತು, ಅದನ್ನ ಕ್ರಾಸ್ ಮಾಡಬೇಕಾದ್ರೆ ಬಿದ್ದುಬಿಟ್ಟೆ. ನೀವು ಅವಾಗೇನು ಹೇಳ್ತೀರ, ಸ್ವಲ್ಪ ಕೇರ್ಫುಲ್ ಆಗಿದ್ದಿದ್ರೆ ಇದು ಆಗ್ತಾ ಇರಲಿಲ್ಲ ಅಂತ ಹೇಳ್ತೀವಲ್ಲ. ಅಲ್ಲೇನ ಇಲ್ಲಿ ಸ್ವಲ್ಪ ಕೇರ್ಫುಲ್ ಇದ್ದಿದ್ರೆ ಆಗ್ತಾ ಇರಲಿಲ್ಲ ಅನ್ನೋದೇ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ವೆರಿ ಸ್ಯಾಡ್ ಇಟ್ ವುಡ್ ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಫ್ ಯು ಹ್ಯಾಡ್ ಅ ಲಿಟಲ್ ಕೇರ್ಫುಲ್ ಇಟ್ ಏನು ಆಗ್ತಾ ಇರಲಿಲ್ಲ ಅನ್ನೋದನ್ನೇ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಕುಡ್ ಹ್ಯಾವ್ ಅಂದರೆ ಆಗಬಹುದು, ಶಾಲ್ ಹ್ಯಾವ್ ಎಲ್ಲದೇನಿದೆ ಪಾಸಿಟಿವ್ ನೋಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಕುಡ್ ನಾಟ್ ಹ್ಯಾವ್ ಮೇ ಬಿ ಬಹುಶಃ ಆಗ್ತಾ ಇರಲಿಲ್ವೇನೋ, ನೀವು ಸ್ವಲ್ಪ ಏನಾದರೂ ಹುಷಾರಾಗಿದ್ದಿದೆ ಅಂದರೆ ಇದು ಆಗ್ತಾ ಇರಲಿಲ್ವೇನೋ ಅಂತ ಹೇಳ್ತಾ ಇರೋದು. ಹಾಗಾದರೆ ಏನು ಬರುತ್ತೆ, ಆಪ್ಷನ್ 3 ಈಸ್ ಅ ಕರೆಕ್ಟ್ ಅಂತ ಹೇಳ್ಬೋದು, ಸಿ ಆಪ್ಷನ್. ಓಕೆನಾ. ನೆಕ್ಸ್ಟ್ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಹೇಳಿದ್ದಾನೆ. ದಾನ್ವಿ ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್ ಅಂತ ಹೇಳ್ತಾಳೆ. ಅದಾದಮೇಲೆ ನೈನಾ ದಟ್ಸ್ ಗುಡ್ ಐ ಟು ಜಾಯಿನ್ ವಿತ್ ಯು ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತ ಹೇಳ್ತಾರೆ. ಇಲ್ಲೇನು ಕೇಳಿದ್ದಾರೆ ಅಂದರೆ ಇನ್ಫೈನೈಟಿವ್ ಅಂತ ಹೇಳಿದ್ದಾರೆ. ಇನ್ಫೈನೈಟಿವ್ ಅಂದರೆ ಏನಂದರೆ ಅದು ಒಂಥರ ಏನಂದ್ರೆ ಬೇಸ್ ವರ್ಬ್ ಅಂತ ಹೇಳ್ತೀವಿ ನಾವು. ಎಕ್ಸಾಂಪಲ್ ಈ ವರ್ಬ್ನ ಯೂಸ್ ಮಾಡೋ ಜಾಗದಲ್ಲಿ ಅದನ್ನು ಯೂಸ್ ಮಾಡಿರ್ಬೋದು. ಹೀಗೆ ಹೇಳ್ತೀವಿ ನೋಡಿ, ಐ ಹ್ಯಾವ್ ಟು ಈಟ್ ಅಂತ ಹೇಳ್ತೀವಿ, ಅಂದರೆ ನಾವು ಊಟ ಮಾಡಬೇಕು. ಐ ಹ್ಯಾವ್ ಈಟ್ ಇದು ಅಪ್ರೋಪ್ರಿಯೇಟ್ ಅನ್ಸಲ್ಲ. ಅಲ್ಲೇನಿದೆ, ಸಬ್ಜೆಕ್ಟ್ ಇದೆ, ನಾವು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತಾ ಇದ್ದೀವಿ, ಅದಾದಮೇಲೆ ಏನಿದೆ ವರ್ಬು ಇದೆ. ಆದರೆ ಪ್ರಾಬ್ಲಮ್ ಏನಾಯಿತು ಇವಾಗ ನೋಡಿ, ಐ ಹ್ಯಾವ್ ಟು ಈಟ್ ಇದು ಒಂದು ಸೆಂಟೆನ್ಸ್ ಆಗಿದ್ರೆ ಐ ಹ್ಯಾವ್ ಈಟ್ ನೋಡಿ ಎರಡರಲ್ಲೂ ಏನಾಗಿದೆ ಟು ಈಟ್ ಅನ್ನೋದು. ಇಲ್ಲೇನಿದೆ, ಸಬ್ಜೆಕ್ಟ್ ಇದೆ, ಹೌದಾ, ಹೆಲ್ಪಿಂಗ್ ವರ್ಬಿನೂ ಇದೆ, ಈಟ್ ಅನ್ನೋದು ವರ್ಬ್ ಕೂಡ ಇದೆ. ಇದು ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು. ಬಟ್ ಈ ಲೈನ್ಗಿಂತ ಏನಾಗುತ್ತೆ, ಈ ಲೈನ್ ಏನಾಗಿದೆ ಅಂದರೆ ಅಪ್ರಾಪ್ರಿಯೇಟ್ ಆಗಿದೆ. ಯಾಕೆ ಅಂತಂದರೆ ಇದು ಬೇಸ್ ವರ್ಬ್ ಅಂತ ಕರಿತೀವಿ. ಟು ಈಟ್, ಟು ರನ್ ಅಂತ ಹೇಳ್ತೀವಲ್ಲ, ಟು ಜಂಪ್, ಈ ಥರದ್ದು ಕೆಲವೊಂದು ಎಕ್ಸ್ಪ್ರೆಷನ್ಸ್ ಏನಾಗುತ್ತೆ ಇನ್ಫೈನೈಟ್ ಅಂತ ಹೇಳ್ತೀವಿ ನಾವು, ಹೌದಾ. ಹಾಗಾದರೆ ಈ ಸೆಂಟೆನ್ಸಲ್ಲಿ ಏನು ಬರುತ್ತೆ ನೋಡೋಣ. ಐ ಹ್ಯಾವ್ ಟು ಪ್ರಿಫರ್ ಟು ಸಮ್ ಬುಕ್ಸ್, ನಾವು ಒಂದಿಷ್ಟು ಬುಕ್ಸ್ನ ಪ್ರಿಫರ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲೇನು ಬರುತ್ತೆ, ಆಪ್ಷನ್ ಸಿ ಟು ಪ್ರಿಫರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಹೋಗೋಣವಾ. ವಿಚ್ ವರ್ಡ್ ಹ್ಯಾಸ್ 2 ಸಿಲಾಬಲ್ಸ್ ಅಂತ ಹೇಳ್ತಾರೆ. ನೋಡೋಣ ಹಾಗಾದರೆ. ರಿಟರ್ನಿಂಗ್, ಇಲ್ಲಿ ನೋಡಿ ಎಕ್ಸ್ಪ್ರೆಸ್ ರಿಟರ್ನಿಂಗ್ ಹೆಂಗೆ ನೋಡಿ, ಇಲ್ಲಿ ಒನ್ ವರ್ಡ್ ಆಗ ಸಿಲಾಬಲ್ ಎಕ್ಸ್ಪ್ರೆಷನ್. ಈ ಥರ ನೀವು ಆದಷ್ಟು ಏನು ಮಾಡಿ ಅಂದರೆ ಎಕ್ಸಾಮಲ್ಲಿ ಸ್ವಲ್ಪ ಬಿಡಿಸಿ ಬರೆದು ಎಕ್ಸಾಂಪಲ್ ಅಂದರೆ ಫುಲ್ ಎಲ್ಲಾದರೂ ಬಿಡಿಸ್ಬಿಡಿ. ಯಾವ ಆನ್ಸರ್ನ ಬರೀತಿರಲ್ಲ ಸಿಲಾಬಲ್ಲೇ ಅದನ್ನು ಡಿವೈಡ್ ಮಾಡಿಬಿಟ್ಟು ಬರೀರಿ. ಆವಾಗ ಇವ್ಯಾಲ್ಯುವೇಟರ್ಗೆ ಓಕೆ ಇವ್ರಿಗೆ ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿದೆ ಅಂತ ಅನಿಸುತ್ತೆ. ಓಕೆನಾ. ರಿಟರ್ನ್ ING ಇಲ್ಲಿ ನೋಡಿ, ಇದು ಒಂದು ಸಿಲೆಬಲ್ ಆಯಿತು, ಇದು ಒಂದು ಸಿಲೆಬಲ್ ಆಯಿತು, ಇದು ಒಂದು ಅಂದರೆ ವರ್ಡ್ ಪ್ರತಿಯೊಂದು ವರ್ಡಲ್ಲಿ ಒಂದೊಂದು ಸಿಲೆಬಲ್ ಆಯಿತು, ಹೌದಾ. ಹಾಗಾದರೆ ಇಲ್ಲಿ ಎಷ್ಟು ಬಂತು, 3 ಸಿಲೆಬಲ್ಸ್ ಬಂತು. ಅವ್ರೇನು ಕೇಳಿದ್ದಾರೆ, 2 ಕೇಳಿದ್ದಾರೆ. ನೋಡೋಣ. ಸೇಫರ್, ಒಂದು ನಿಮಿಷ, ಸೇಫರ್ ಅಂತ ಹೇಳ್ತೀವಿ. ಇಲ್ಲೇನಾಯ್ತು, 2 ಬಂತು ಸಿಲೆಬಲ್ಸ್, ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಹೌದಾ. ಹಾಗಾದರೆ ಇಲ್ಲಿ ಎಷ್ಟು ಬಂತು, 2 ಸಿಲೆಬಲ್ಸ್ ಬಂತು. ಮೇ ಬಿ ಇದು ಕರೆಕ್ಟ್ ಇರ್ಬೋದು. ನೆಕ್ಸ್ಟ್ ನೋಡೋಣ ಏನದು. ಡೆಸ್ ಪ್ರೈ ಆಟ್ ಲೀ ಅಂತ ಹೇಳ್ತೀವಿ ನಾವು. ಒಂದು ನಿಮಿಷ. ಡೆಸ್ಪ್ರೈಟ್ಲಿ ಅಂತ ಹೇಳ್ತೀವಿ, ಹೌದಾ. ಡೆಸ್ಪ್ರೈಟ್ಲಿ ಇಲ್ಲಿ ನೋಡಿ, 1 2 3 ಮತ್ತು 4 ಬೇರೆ 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 ಏನಾಗ್ತದೆ, ಒಂದೇ ವರ್ಡಲ್ಲಿ 4 ಸಿಲಾಬಲ್ ಏನಾಗ್ತಾಯಿದೆ ಅಂದರೆ ಡಿವೈಡ್ ಆಗ್ತಿದೆ. ಹಾಗಾದರೆ ಇಲ್ಲಿ ನಂಬರ್ ಆಫ್ ಸಿಲೆಬಲ್ಸ್ ಎಷ್ಟಿದೆ, 4 ಇದೆ, ಹೌದಾ. ಅದೇ ರೀತಿ ಸ್ಪೀಕ್, ಇದು ಹೆಂಗೆ ಹೊಡಿತೀರಾ ನೀವು, ಸ್ಪೀಕ್ ಅನ್ನೋಕ್ಕಾಗಲ್ಲ, ಸ್ಪೀಕ್ ಹಿಂಗೂ ಅನ್ನೋಕ್ಕಾಗಲ್ಲ, ಒಂದೇ ವರ್ಡ್ ಸ್ಪೀಕ್ ಅಷ್ಟೇ. ಹಾಗಾದರೆ ಎಲ್ಲಿ ಎಷ್ಟಿದೆ ಏನದು ಸಿಲೆಬಲ್ಸ್ ಎಷ್ಟಿದೆ, ಒಂದೇ ಇದೆ. ಸ್ಪೀಕಲ್ಲಿ ಸಿಲೆಬಲ್ಸ್ ಎಷ್ಟಿದೆ, ಒಂದಿದೆ. ಹಾಗಂದರೆ ಇದರಲ್ಲಿ ಎಷ್ಟಿದೆ, 4 ಇದೆ, ಹೌದಾ. ಸೇಫರಲ್ಲಿ ಎಷ್ಟಿದೆ, 2 ಇದೆ. ರಿಟರ್ನಿಂಗಲ್ಲಿ ಎಷ್ಟಿದೆ, 3 ಇದೆ. ಆದರೆ ಅವ್ರು ಕೇಳಿರೋದೇನು, ಯಾವ ವರ್ಡಲ್ಲಿ 2 ಸಿಲೆಬಲ್ಸ್ ಇದೆ. ಹಾಗಾದರೆ ಇದು ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ, ಹೌದಾ ಮಕ್ಕಳೇ. ಅರ್ಥ ಆಯ್ತಲ್ವಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು,
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಅಂತ ಹೇಳಿ. ನೀವು ಗೊತ್ತಾ ಆರ್ಟಿಕಲ್ ಯಾವ್ಯಾವ್ದಿದೆ? ಎ, ಆ್ಯನ್ ಮತ್ತು ದ. ಹೌದಾ? ಏನ ನಾವೇನು ಮಾಡ್ತೀವಿ? ಕಾನ್ಸನೆಂಟ್ ಮುಂದೆ ಯೂಸ್ ಮಾಡ್ತೀವಿ. ಹೌದಾ? ಆ್ಯನ್ನ ಏನು ಮಾಡ್ತೀವಿ? ಓವೆಲ್ ಮುಂದೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ದನ ನಾವೇನು ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ ಯಾವುದಾದ್ರೂ ಇಂಪಾರ್ಟೆಂಟ್ ಯೂನಿವರ್ಸಲ್ ಈ ಥರ ದ ವರ್ಲ್ಡ್ ಆ ಥರ ಮೆನ್ಷನ್, ದ ಸನ್, ದ ಮೂನ್ ಆ ಥರ ಬಳಸಬೇಕಾದ್ರೆ ಏನು ಮಾಡ್ಕೋತೀವಿ ಅಂದರೆ ಯೂಸ್ ಮಾಡ್ಕೋತೀವಿ. ಇವಾಗ ನೋಡಿ, ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತ ಹೇಳ್ತಾರೆ. ಮೋಸ್ಟ್ ಮಕ್ಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ತಪ್ಪು ಮಾಡ್ತೀರಿ. ಏನಂದರೆ ಈಸ್ ಏನಂತ ಹೇಳ್ತೀವಿ ನಾವು? ಏನಂತ ಹೇಳ್ತೀವಿ ನಾವು? ಓವೆಲ್ ಅಂತ ಹೇಳ್ತೀವಿ, AEIO. ಬಟ್ ಇಲ್ಲೇನು ಬರಲ್ಲ ಅಂದರೆ ಆ್ಯನ್ ಬರಲ್ಲ ಮಕ್ಕಳೇ, ಎ ಬರುತ್ತೆ. ಯಾಕಂತಂದರೆ ಅದನ್ನ ನಾವು ಸ್ಪೆಲ್ ಮಾಡಬೇಕಾದ್ರೆ ಯುರೋಪಿಯನ್ ಅಂತ ಹೇಳ್ತೀವಿ. ಅವಾಗ ಏನು ಬರುತ್ತೆ ಹೇಳಿ? ಯುರೋಪಿಯನ್ ಅಂತ ಹೇಳಿದ್ರೆ ಈ ಥರ ಯುರೋಪಿಯನ್ ಅಂತ ಬರುತ್ತೆ. ಯುರೋಪಿಯನ್. ಹೌದಾ? ಅಲ್ಲಿ ಏನಾಗುತ್ತೆ? ಪ್ರೊನೌನ್ಸ್ ಆಗ್ತಾ ಇಲ್ಲ. ನೀವು ಸ್ಪೆಲ್ ಮಾಡಬೇಕಾದ್ರೆ ಏನಾಗಬೇಕು ಅಂದರೆ ಫಸ್ಟ್ ಲೆಟರ್ ಏನಾಗಿರಬೇಕು? ಓವೆಲ್ ಬರಬೇಕು. ಓಕೆನಾ? ಬರ್ದಿರಬೇಕಾದ್ರೆ ಓವೆಲ್ ಫಸ್ಟ್ ಲೆಟರ್ ಬರಬಾರ್ದು. ಹಾಗಾಗಿ ಎಲ್ಲೇನಾಗುತ್ತೆ ಅಂದರೆ ದೇವ್ ಈಸ್ ವರ್ಕಿಂಗ್ ಇನ್ ಆ್ಯನ್ ಅಲ್ಲ, ಇನ್ ಅ ಯುರೋಪಿಯನ್ ಕಂಟ್ರಿ ಅಂತ ಹೇಳ್ತೀವಿ. ಓಕೆನಾ? ಯುರೋಪಿಯನ್ ಅಲ್ಲ. ಓಕೆನಾ? ಯುರೋಪಿಯನ್ ಕಂಟ್ರಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಫಾರ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಹೇಳಿದ್ದಾರೆ. ಓಕೆ, ಏನದು? ಸತೀಶ್ ಡ್ಯಾಶ್ ಬೀನ್ ಪ್ಲಸ್ ಡ್ರಾ ಅವ್ರು ಕೊಟ್ಟಿರೋದು ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಒಂದು ಹೆಲ್ಪಿಂಗ್ ವರ್ಬ್ ಮತ್ತು ಒಂದು ವರ್ಬ್ ಫಾರ್ಮ್ ಎರಡೂ ಏನು ಮಾಡಬೇಕು ಅಂದರೆ ನೀವೇ ಬರೀಬೇಕು. ಬಟ್ ಯಾವ ಟೆನ್ಸಲ್ಲಿ ಅನ್ನೋದನ್ನ ನೀವು ಕರೆಕ್ಟಾಗಿ ಒಂದು ಸತಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಹಾಫಲ್ಲಿ ನಿಮಗೇನು ಗೊತ್ತೆ? ಸೆಕೆಂಡ್ ಹಾಫ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಅಬ್ಸರ್ವ್ಡ್ ಅನ್ನೋದು ಯಾವ ಟೆನ್ಸಲ್ಲಿದೆ ಮಕ್ಕಳೇ? ಪಾಸ್ಟ್ ಟೆನ್ಸಲ್ಲಿದೆ. ಹೌದಾ? ಅಬ್ಸರ್ವ್ಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ನೆಕ್ಸ್ಟು ಅಲ್ಲಿ ಬರೋ ಅಂತ ಅಂದರೆ ಫಸ್ಟ್ ಹಾಫಲ್ಲೂ ಏನಾಗಿರಬೇಕು? ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಇವಾಗ ನೀವು ಡ್ರಾಯಿಂಗ್ ಮಾಡ್ತಾ ಇರೋದು ನಿಮ್ಮ ಪಪ್ಪ ನೋಡ್ತಾ ಇದ್ರು ಅಂದರೆ ಅರ್ಥ, ಅದಾದಮೇಲೆ ನೀವು ಡ್ರಾಯಿಂಗ್ ಮಾಡ್ತಾರೆ ಇಲ್ಲ, ಅದಕ್ಕೆ ಅವಾಗ ಅದು ಕೂಡ ಏನಾಗಿರುತ್ತೆ? ಪಾಸ್ಟ್ ಸಿಚುವೇಷನಲ್ಲೇ ನಡೆದಿರುತ್ತೆ. ಹಾಗಾಗಿ ಇಲ್ಲಿ ಕೂಡ ಏನು ಬರಬೇಕು? ಪಾಸ್ಟ್ ಬರಬೇಕು. ಹಾಗಾದರೆ ಏನು ಬರುತ್ತೆ ಅಲ್ಲಿ ಎರಡು ವರ್ಡ್ನ ಕೊಟ್ಟಿದ್ದಾರೆ. ಬೀನ್ ಪ್ಲಸ್ ಡ್ರಾ ಅಂದರೆ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು, ಒಂದು ವರ್ಬ್ ಬರಬೇಕು ಅಂತ ಹೇಳಿದ್ದಾರೆ. ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ಪಾಸ್ಟ್ ಟೆನ್ಸಲ್ಲಿ ವಾಸ್ ಬರುತ್ತೆ. ಯಾಕಂದರೆ ಸತೀಶ್ ಅನ್ನೋದೇ ನೌನ್, ಅದು ಪ್ರೆಸೆಂಟ್ ಮಾಡ್ತಾ ಇದೆ. ಹೌದಾ? ಹಾಗಿದಾಗ ಏನು ಮಾಡ್ಬೇಕು ನಾವು? ಅದನ್ನು ವಾಸ್ ಅಥವಾ ವರ್ ಎರಡರಲ್ಲಿ ಯೂಸ್ ಮಾಡುವ. ಸತೀಶನ ಪರ್ಟಿಕ್ಯುಲರ್ ಹೆಸರು ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು? ವಾಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಸತೀಶ್ ವಾಸ್. ಹೌದಾ? ಒಂದು ಸೆಕೆಂಡ್, ಇಲ್ಲಿ ಬರೆದ್ಬಿಡ್ತೀನಿ ಕೆಳಗಡೆ. ವಾಸ್ ಡ್ರಾ ಅಂತ ಇದೆ. ವಾಸ್ ಬಂದಾಗ ಏನು ಬರುತ್ತೆ? ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬರುತ್ತೆ. ಹಾಗಾದರೆ ಏನು ಬರುತ್ತೆ? ಸತೀಶ್ ವಾಸ್ ಡ್ರಾಯಿಂಗ್. ING ಫಾರ್ಮ್ ಬರುತ್ತೆ ವರ್ಬಿಗೆ. ಹೌದಾ? ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಹೇಳ್ಬೋದು. ಹೌದಾ? ಇಲ್ಲಿ ಇನ್ನೊಂದು ಏನಂದ್ರೆ ಮಕ್ಕಳೇ, ನೀವು ಎಕ್ಸಾಮಲ್ಲಿ ಏನು ಮಾಡ್ಬಿಡ್ತಾರೆ ಅಂದರೆ ಒಂದು ಕ್ವಶನ್ ಏನಾದರೂ ಕೇಳಿರ್ತಾರೆ, ಜಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬರೀ ಈ ಬ್ಲ್ಯಾಂಕಲ್ಲಿ ವಾಸ್ ಡ್ರಾಯಿಂಗ್ ಅಂತ ಬರಿಬೇಡಿ, ಫುಲ್ ಸೆಂಟೆನ್ಸ್ನ ಬರೀರಿ. ಯಾವ ಆನ್ಸರ್ ಇರುತ್ತಲ್ಲ ಆ ಆನ್ಸರ್ನ ಮಾತ್ರ ಏನು ಮಾಡಿ? ಅಂಡರ್ಲೈನ್ ಮಾಡಿ. ಜಸ್ಟ್ ಇದನ್ನು ಮಾತ್ರ ಏನು ಮಾಡಿ? ಬರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇವ್ಯಾಲ್ಯುವೇಟರ್ ಕಷ್ಟ ಆಗುತ್ತೆ ಮತ್ತು ಅದು ಪ್ರಾಪರ್ ಅಂತ ಅವ್ರಿಗೆ ಫೀಲ್ ಆಗಲ್ಲ. ಓಕೆನಾ? ಜಸ್ಟ್ ಏನು ಮಾಡಿ? ಫುಲ್ ಕ್ವಶನ್ನ ಬರೆದ್ಬಿಟ್ಟು ಓಕೆ ದಿಸ್ ಈಸ್ ಕರೆಕ್ಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಫೈನ್ ಅಲ್ವಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಂಗೆ ಮಾತ್ರ ಆ ಥರ ಮಾಡಿ ಆದಷ್ಟು. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ ಅಂತ ಹೇಳಿದ್ದಾರೆ. ಹೌದಾ? ಏನದು ಪಾಸಿಟಿವ್ ಡಿಗ್ರಿ? ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಹೇಳ್ತಾರೆ. ಇದು ಪಾಸಿಟಿವ್ ನೋಟಾಗಿ ಕನ್ವರ್ಟ್ ಮಾಡಬೇಕು. ಏನಂತ ಹೇಳ್ಬೋದು ನಾವು? ಸ್ವಾಮಿ ವಾಸ್ ಅ ಕ್ಲೆವರ್ ಬಾಯ್ ಅಂತ ಹೇಳ್ಬೋದಾ ಮಕ್ಕಳೇ? ಅದು ಕೂಡ ಏನಾಗುತ್ತೆ? ಒಂದು ಪಾಸಿಟಿವ್ ನೋಟ್ ಅಂತ ಆಗುತ್ತೆ. ಹೌದಾ? ಅದೇ ರೀತಿ ಇನ್ನೊಂದು ಏನಾಗುತ್ತೆ ಹೇಳಿ? ನೋ ಅದರ್ ಬಾಯ್ ಇನ್ ದ ಕ್ಲಾಸ್. ಹಾಂ, ಏನಂತ ಹೇಳ್ಬೋದು? ವಾಸ್ ಹ್ಯಾಸ್ ಕ್ಲೆವರ್ ಹ್ಯಾಸ್ ಸ್ವಾಮಿ ಅಂತ ಹೇಳ್ಬೋದು. ಸ್ವಾಮಿಗಿಂತ ಬೇರೆ ಯಾವ ಹುಡುಗನೂ ಅಷ್ಟು ಕ್ಲೆವರ್ ಇಲ್ಲ. ಯಾಕಂದರೆ ಕ್ಲೆವರ್ ಅವರೇ ಕೊಟ್ಟಿದ್ದಾರೆ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅವನೇ ಕ್ಲೆವರೆಸ್ಟ್ ಅಂತ ಹೇಳಿದ್ರೆ ಜಸ್ಟ್ ನಾವು ಕಂಪೇರ್ ಮಾಡಿ ಹೇಳೋದಾದರೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಹ್ಯಾಸ್ ಕ್ಲೆವರ್ ಹ್ಯಾಸ್ ಸ್ವಾಮಿ ಅಂತ ಹೇಳ್ಬೋದು. ಸ್ವಾಮಿಗಿಂತ ಯಾವ ಬೇರೆ ಹುಡುಗನೂ ಕೂಡ ಏನಿಲ್ಲ ಕ್ಲೆವರ್ ಇಲ್ಲ ಅಂತ ಹೇಳ್ಬೋದು. ಹೌದಾ? ಎರಡು ಬರ್ಕೋಬೋದು. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆಯೋದಾಗಿದ್ರೆ ಏನು ಬರಿಬೋದು ಅಂದರೆ ಸ್ವಾಮಿ ವಾಸ್ ಕ್ಲೆವರ್ ಬಾಯ್ ಅಂತ ಬರಿಬೋದು. ಹೌದಲ್ವ? ಇದು ಅಷ್ಟೇ ಸಿಂಪಲ್. ಸ್ವಾಮಿ ವಾಸ್ ಅ ಕ್ಲೆವರ್ ಬಾಯ್ ಅಂತನಾದರೂ ಬರೀರಿ. ಇಲ್ಲಾಂದರೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಹ್ಯಾಸ್ ಕ್ಲೆವರ್ ಹ್ಯಾಸ್ ಸ್ವಾಮಿ ಅಂತ ಹೇಳಿದ್ರೆ ಆಯಿತು, ಮುಗೀತು. ಓಕೆನಾ? ಫೈನ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್ ಅಂತ ಹೇಳ್ತಾರೆ. ಏನು ಯೂಸ್ ಮಾಡ್ಬೋದು? ರಾಜು ಡ್ಯಾಶ್ ಹಿಸ್ ಫ್ರೆಂಡ್ಸ್ ಪ್ಲೇಯಿಂಗ್ ಚೆಸ್ ಅಂತ ಹೇಳ್ತಾರೆ. ನೀವು ಹೇಳ್ತಾರೆ ಇವಾಗೇನೋ ಎಕ್ಸಾಂಪಲು, ನಿಮ್ಮ ಫ್ರೆಂಡು ನೀವು ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮಮ್ಮ ಏನು ಮಾಡ್ತಾರೆ? ನಾನು ನನ್ನ ಫ್ರೆಂಡ್ ಆಟ ಆಡ್ತಾ ಇದ್ದೀವಮ್ಮ,
ನಾನು ಮತ್ತು ನನ್ನ ಫ್ರೆಂಡ್ ಅಂತ ಹೇಳ್ತಿರಲಿಲ್ಲ, ಮತ್ತು ಅಂತಂದು ಕನ್ನಡದಲ್ಲಿ ಬಂತು ಅಂದರೆ ಇಂಗ್ಲೀಷಲ್ಲಿ ಮತ್ತುಗೆ ಏನಂತೀವಿ ನಾವು, ಆ್ಯಂಡ್ ಅಂತೀವ ಮಕ್ಕಳೇ. ಹೌದಾ? ಹಾಗಂದ್ರೆ ಏನಾಗುತ್ತೆ, ಆ್ಯಂಡ್ ರಾಜು ಆ್ಯಂಡ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅಂತ ಹೇಳ್ಬೋದು. ಹೌದಾ? ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ಮತ್ತು ದಟ್ ಅನ್ನೋ ವರ್ಡ್ನ ನೀವೇನು ಮಾಡಬೇಕು ಅಂದರೆ ಈ ಸೆಂಟೆನ್ಸಲ್ಲಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕೆನಾಟ್ ಪ್ಲೇ ಮೋರ್ ಅಂತ ಹೇಳಿದ್ದಾರೆ. ಎಲ್ಲಿ ಯೂಸ್ ಮಾಡ್ಬೋದು ನೋಡಿ, ಇಲ್ಲಿ ನೋಡಿ, ದ ಪ್ಲೇಯರ್ಸ್ ಆರ್ ಅಂತ ಇದೆಯಲ್ಲ ಅಲ್ಲಿವರೆಗೂ ಹಾಗೆ ಬರೀರಿ. ವೆರಿ ಅಂತ ಇದೆಯಲ್ಲ ಅಲ್ಲಿ ಏನು ಮಾಡ್ತೀನಿ, ನಾನು ಸೋ ಅಂತ ಹೇಳ್ತೀನಿ. ಹೌದಾ? ನಾವು ಹೇಳ್ಬೋದಾ, ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್, ವೆರಿ ಟಯರ್ಡ್ ಅನ್ನೋಕ್ಕೆ ದ ಸೋ ಟಯರ್ಡ್ ಅಂತ ಹೇಳ್ತೀವಿ, ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರಲ್ವ, ಅದಕ್ಕೆ ಸಿ ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್, ಅದಾದಮೇಲೆ ದ್ಯಾಟ್ ಟಯರ್ಡ್ ಅಂತ ಆದಮೇಲೆ ನೆಕ್ಸ್ಟ್ ದಟ್ ಮತ್ತು ದೇ, ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತ ಹೇಳ್ಬೋದು. ಹೌದಾ? ನಾವೇನು ಮಾಡಿದ್ವಿ, ಫುಲ್ ಸ್ಟಾಫ್ನ ತೆಗೆದುಬಿಟ್ಟು ಆ ಜಾಗದಲ್ಲಿ ದ್ಯಾಟ್ ಅಂತ ಹಾಕಿ ಅದಾದಮೇಲೆ ಏನು ಮಾಡಿದ್ವಿ, ಸೆಂಟೆನ್ಸ್ನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಹೌದಾ ಮಕ್ಕಳೇ? ಸಿ ಎರಡೂ ಯೂಸ್ ಮಾಡಿದ್ವಿ, ಸೋ ಮತ್ತು ದಟ್ ಎರಡೂ ಏನು ಮಾಡಿದ್ವಿ ನಾವು ಯೂಸ್ ಮಾಡಿದ್ವಿ ಅಂತ ಹೇಳ್ಬೋದು. ಓಕೆ ಫೈನ್. ನೆಕ್ಸ್ಟ್ ಏನು, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ನಿಮಗೆ ಗೊತ್ತು ಆ್ಯಕ್ಟಿವ್ ವಾಯ್ಸಲ್ಲಿ ಇದೂ ಪಕ್ಕಾ ಕ್ವಶನ್ ಹೆಂಗಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸ್ ಕೊಟ್ಟು ಪ್ಯಾಸಿವ್ ವಾಯ್ಸಲ್ಲಿ ಕೇಳ್ತಾರೆ, ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಸೆಂಟೆನ್ಸ್ ಕೊಟ್ಬಿಟ್ಟು ಆ್ಯಕ್ಟಿವ್ ವಾಯ್ಸಲ್ಲಿ ಕೇಳ್ತಾರೆ. ಇವಾಗ ಏನು ಮಾಡಿದ್ದಾರೆ, ಆ್ಯಕ್ಟಿವ್ ವಾಯ್ಸಲ್ಲಿ ಕೊಟ್ಟಿದ್ದಾರೆ, ಪ್ಯಾಸಿವ್ ವಾಯ್ಸಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಏನದು, ಸ್ವಾಮಿ ಕಾಟ್ ದ ಬರ್ಗ್ಲರ್ ಅಂತ ಹೇಳ್ತಾರೆ. ಓಕೆನಾ? ಹಾಗಂದ್ರೆ ಏನು, ಸ್ವಾಮಿ ಕಳ್ಳನ ಹಿಡ್ದಂತೆ. ಅದನ್ನು ನಾವು ಬೇರೆ ಹತ್ರ ಹೇಳಬೇಕಾದ್ರೆ ಹೆಂಗೆ ಹೇಳ್ತೀವಿ, ಆ ಕಳ್ಳನ್ನ ಸ್ವಾಮಿ ಹಿಡ್ದಂತೆ ಅಂತ ಹೇಳ್ತೀವಲ್ವ ನಾವು, ಅದನ್ನು ನಾವು ಇವಾಗ ಇಂಗ್ಲೀಷಲ್ಲಿ ಬರೆಯೋಣ. ಏನದು, ದ ಬರ್ಗ್ಲರ್ ವಾಸ್. ಯಾಕೆ ವಾಸ್ ಬರಿತಾ ಇದ್ದೀನಿ ಹೇಳಿ, ಇಲ್ಲಿ ನೋಡಿ, ಕಾಟ್ ಪಾಸ್ಟ್ ಟೆನ್ಸ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಕಂಟಿನ್ಯೂಸ್ ಫಾರ್ಮಲ್ಲಿ ಬರೆಯೋಕ್ಕೆ ಟ್ರೈ ಮಾಡಬೇಕು. ವಾಸ್, ಒಂದು ನಿಮಿಷ, ಹಾಂ, ಕಾಟ್ ಬೈ, ಯಾರಿಂದ, ಸ್ವಾಮಿ. ಹೌದಾ? ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ ಅಂತ ಹೇಳ್ಬೋದು. ಇದೇನಂದ್ರೆ ಪ್ಯಾಸಿವ್ ವಾಯ್ಸ್. ಅಕಸ್ಮಾತ್ ಇದನ್ನೇ ಕೊಟ್ಟಿದ್ರು ಆ್ಯಕ್ಟಿವ್ ವಾಯ್ಸ್ ಕೇಳಿದ್ರಿಂದ ಸ್ವಾಮಿ ಕಾಟ್ ದ ಬರ್ಗರ್, ಅದು ತೀಫ್ ಏನಾದರೂ ಇರ್ಬೋದು. ಆ ಸೆಂಟೆನ್ಸ್ ಏನು ಬೇಕಾದರೂ ಕೊಡ್ಬೋದು ಅವರು. ಓಕೆನಾ? ಫೈನಾ? ಹಾಗಾದರೆ ಪ್ಯಾಸಿವ್ ವಾಯ್ಸ್ ಆ್ಯಕ್ಟಿವ್ ವಾಯ್ಸ್ ತುಂಬಾ ಈಸಿ ಮಕ್ಕಳು. ಮತ್ತೆ ಪಕ್ಕಾ ಕ್ವಶನ್ ಇದು, ಕ್ವಶನ್ ಟ್ಯಾಗ್ ಆಗಿರ್ಬೋದು, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇವೆಲ್ಲ ಏನಾದರೂ ಪಕ್ಕಾ ಕ್ವಶನ್ಸ್ ಇದೆ, ಡೆಫಿನೆಟಾಗಿ ಏನು ಮಾಡಿ ನೀಟಾಗಿ ಓದ್ಕೊಳ್ಳಿ. ಅದು ಏನಾಗುತ್ತೆ, ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಫೈನಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಹೇಳಿದ್ದಾರೆ. ಓಕೆ, ಪ್ರಿಪೋಸಿಷನ್ ಅಂದರೆ ಯಾವುದೆಲ್ಲ ಹೇಳ್ತೀವಿ ನಾವು, ದೇ, ದ್ಯಾಟ್, ಸಾರಿ ದ್ಯಾಟ್ ಅಂತೀನಿ, ಒಂದು ನಿಮಿಷ, ಅಂಡರು, ಮತ್ತೇನು ಬಿಸೈಡ್, ಬಿಹೈಂಡ್, ಇದೆಲ್ಲ ಏನಂತೀವಿ ನಾವು ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತ ಹೇಳ್ತೀವಿ. ಡೋಂಟ್ ಲಾಫ್ ಏನಂತ ಹೇಳ್ತೀವಿ, ನಾನು ಮುಂದೆ ನಗಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ತಿರ್ತೀವಲ್ಲ ಫ್ರೆಂಡ್ಸಿಗೆ ಒಂದೊಂದು ಸತಿ. ಆವಾಗ ಹಾಗಂದ್ರೆ ಅದು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ಬೋದು, ಡೋಂಟ್ ಲಾಫ್ ಇಟ್ ಮೀ ಅಲ್ವಾ. ಸಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ. ನೀವು ಪಟ್ ಅಂತ ಹಿಂಗೆ ಕನ್ನಡದಲ್ಲಿ ಒಂದು ಸತಿ ಇಮ್ಯಾಜಿನ್ ಮಾಡ್ಬಿಟ್ಟು ಇಂಗ್ಲೀಷಲ್ಲಿ ಹಿಂಗೆ ಮಾಡಿದ್ರೆ ಪಟ್ ಅಂತ ಬರುತ್ತೆ. ಬಟ್ ನಿಮ್ಗೆ ಗೊತ್ತಿರಬೇಕು ಯಾವ ವರ್ಡಿಗೆ ಏನಂತೀವಿ ಅಂತ. ಹೌದಲ್ವಾ? ಡೋಂಟ್ ಲಾಫ್ ಎಟ್ ಮೀ ಅಂತ ಹೇಳ್ತೀವಲ್ಲ, ಇಲ್ಲಿ ಏನು ಬರುತ್ತೆ ಮಕ್ಕಳೇ, ಆ್ಯಟ್ ಅಂತ ಹೇಳ್ತೀವಿ ನಾವು. ಏನದು, ಆ್ಯಟ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ದೇ ಶುಡ್ ಬಿ ಗಿವನ್ ಗುಡ್. ಇಲ್ಲಿ ನೋಡಿ, ಎಜುಕೇಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಏನಂತ ಬರ್ಬೋದು, ದೇ ಶುಡ್ ಬಿ ಗಿವನ್ ಗುಡ್. ಏನಂತ ಬರೀಬೋದು, ಎಜುಕೇಷನ್ ಅಂತ ಹೇಳ್ಬೋದಾ. ಅವ್ರು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಪ್ಪ ಅಂತ ಹೇಳ್ತಿರ್ತಾರಲ್ವ, ಹಾಗಾದರೆ ಇಲ್ಲೇನು ಬರುತ್ತೆ, ಗುಡ್ ಎಜುಕೇಷನ್ ಅಂತ ಬರುತ್ತೆ. ಹೌದಾ? ನೋಡಿ, ಇಷ್ಟೇ ಸಿಂಪಲ್. ನೆಕ್ಸ್ಟ್ ಕ್ವಶನ್ ಏನದು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಹೇಳ್ಯಾರ. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಅಂತ ಹೇಳಿದ್ದಾರೆ. ರವಿ ವೋನ್ 2 ಗೋಲ್ಡ್ ಮೆಡಲ್ಸ್ ಇನ್ ದಿಸ್ ಇಯರ್ ಅಂತ ಹೇಳ್ತಾರೆ. ರವಿಗೆ ಏನಾಗಿದೆ ಅಂದರೆ 2 ಗೋಲ್ಡ್ ಮೆಡಲ್ ಬಂದಿದೆ ಅಂತ ಈ ವರ್ಷ. ಹಾಗಾದರೆ ಅದನ್ನು ಡಿಫೈನ್ ಮಾಡ್ತಾ ಇರೋದು, ಇವಾಗ ಎಕ್ಸಾಂಪಲ್ ಮೆಡಲ್ ಬಂದಿದೆ, ಅವ್ನಿಗೆ 2 ಮೆಡಲ್ ಹಾಗಾದರೆ ಅದೇನಾಗುತ್ತೆ, ಅವನ್ನ ಹೊಗಳ್ತಾ ಇದ್ದಾರೆ. ದಟ್ಸ್ ಮೀನ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆನಾ? ಹಾಗಾದರೆ ಇಲ್ಲಿ ಇದು ಏನೈತೆ, ಅಂಡರ್ಲೈನ್ಡ್ ವರ್ಡ್ ಇದೆಯಲ್ಲ, ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಯಿತು, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್. ಹೌದಾ ಮಕ್ಕಳೇ? ಓಕೆ, ಹಾಗಾದರೆ ನೆಕ್ಸ್ಟ್,
ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾ ಇದ್ದಾರೆ. ಇದು ರಿಪೋರ್ಟೆಡ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಫಾರ್ಮ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಓಕೆನಾ? ಏನದು? ನೇಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಅಂತ ಕೇಳ್ತಾಳೆ. ಅದಕ್ಕೆ ನೀತಿ, ಎಸ್ ಐ ವಿಲ್, ಬಟ್ ವೈ ವೇರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ ಅಂತ ಕೇಳ್ತಾಳೆ. ಆವಾಗ ನೇಹಾ, ಐ ವಾಸ್ ಲಿಟಲ್ ನಾಟ್ ವೆಲ್ ಸೊ ಐ ಕುಡ್ ನಾಟ್ ಅಂತ ಹೇಳ್ತಾಳೆ. ನೀತಿ, ಓಕೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅವ್ರು ಏನು ಕೇಳಿದ್ರೆ, ನೇಹಾ ನೀತಿನ ಏನಂತ ಕೇಳಿದ್ರು, ಅಂಡರ್ಲೈನ್ ವರ್ಡ್ ಅಂತ ಇದೆಯಲ್ಲ, ಅಂಡರ್ಲೈನ್ ಸೆಂಟೆನ್ಸ್ ಅಂತ ಇದೆಯಲ್ಲ, ಅದನ್ನು ನೀವೇನು ಮಾಡಬೇಕು, ಇವಾಗ ಆ ಕ್ವಶನ್ನ ಹೆಂಗೆ ನಾವು ರಿಪೋರ್ಟಿಂಗ್ ಸ್ಪೀಚಲ್ಲಿ ಹೇಳ್ಬೋದು ಅಂತ. ಈ ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ನ ಹೆಂಗೆ ಅಂದರೆ, ಇವಾಗ ಇದು ಕನ್ವರ್ಸೇಷನ್ ಹೆಂಗೆ ಅಂತ ಹೇಳ್ತೀನಿ. ಎಕ್ಸಾಂಪಲ್, ನಿನ್ನ ಫ್ರೆಂಡು ಮತ್ತು ನಿಮ್ಮ ಟೀಚರು ಅಥವಾ ಯಾರೋ ಒಬ್ರು ನಿಂತ್ಕೊಂಡು ಮಾತಾಡ್ತಿರ್ತಾನೆ ಅಂತ ಇಮ್ಯಾಜಿನ್ ಮಾಡಿ. ಅವರಿಬ್ಬರನ್ನ ಮಾತಾಡೋದನ್ನ ನೀನು ಕೇಳಿಸ್ಕೊಂಬಂದು ಬೇರೆಯವ್ರ ಹತ್ರ ಹೇಳ್ತಿರಲ್ಲ, ಅದನ್ನೇ ನಾವೇನು ಮಾಡ್ತೀವಿ, ರಿಪೋರ್ಟೆಡ್ ಸ್ಪೀಚ್, ರಿಪೋರ್ಟ್ ಮಾಡೋದು ಅದನ್ನು. ಅವರಿಬ್ಬರು ಹಂಗೆ ಮಾತಾಡ್ತಾ ಇದ್ರು ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಅದನ್ನೇ ನಾವು ಇಲ್ಲಿ ಇಂಗ್ಲೀಷಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಫಾರ್ಮ್ ಅಂತ ಮೊದಲು ಹೇಳ್ತಿದ್ರು. ಓಕೆನಾ? ಹಾಗಾದರೆ ಇದನ್ನು ಹೆಂಗೆ ಏನಂತ ಹೇಳ್ಬೋದು? ನೀತಿ ಕೇಳಿದ್ಲು, ವಿಲ್ ಯು ಸೆಂಡ್ ಮೀ, ನೇಹಾ ಕೇಳಿದ್ಲು ಏನಂತ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಅಂತ. ಹಾಗಾದರೆ ನೇಹಾ ಏನು ಮಾಡಿದ್ಲು, ಕೇಳಿದ್ಲು, ಆಸ್ಕ್ಡ್ ಅಲ್ವಾ. ನೇಹಾ ಆಸ್ಡ್ ನೀತಿ ಏನಂತ ಹೇಳಿದ್ಲು, ಇಫ್ ಅಥವಾ ವೆದರ್ ಅಂತ ಕೇಳಿ. ವೆದರ್ ಬರೆಯೋಣ ಇಲ್ಲಿ, ವೆದರ್ ಶಿ ವುಡ್. ಇಲ್ಲಿ ಯಾಕೆ ವುಡ್ ಅಂತ ಬಳಸ್ತಾ ಇದ್ದಾರೆ, ಆಗಬಹುದಾ ಅಂತ ಕೇಳ್ತೀನಿ, ಹಾಗೆ ಆಗುತ್ತೆ ಅನ್ನೋದಲ್ಲ, ಆಗಬಹುದಾ ಅಂತ ಹೇಳ್ತೀವಲ್ಲ ಅದಕ್ಕೆ. ವುಡ್ ಸೆಂಡ್ ಹರ್. ಓಕೆನಾ? 2 days ಅಂತ ಇದೆಯಲ್ಲ, ಅದನ್ನು ನೀ ಅವತ್ತೇ ಮಾತಾಡ್ಬೋದು, ಯಾವತ್ತಾದರೂ ಮಾತಾಡ್ಬೋದು. ಒಂದಿನ ಅಕಸ್ಮಾತ್ ನೀನು 2-3 ದಿನ ಬಿಟ್ಬಿಟ್ಟು ಹೇಳ್ತಾ ಇರ್ತೀನಿ ನಿನ್ನ ಫ್ರೆಂಡ್ ಹತ್ರ, ನೇಹಾ ನೀತಿ ಹತ್ರ ನೋಟ್ಸ್ ಕೇಳಿದ್ಲು, ಹೋಮ್ವರ್ಕ್ ಕೇಳಿದ್ಲು ಅಂತ. ಅದನ್ನು ಹೇಳ್ಬೇಕಾದ್ರೆ ಏನು ಮಾಡ್ತೀವಿ ನಾವು, ದ್ಯಾಟ್ ಡೇ ಅಂತ ಹೇಳ್ತೀವಲ್ಲ ಅದಕ್ಕೆ. ಹರ್ ದ್ಯಾಟ್ ಡೇಸ್ ಏನದು ಹೋಮ್ವರ್ಕ್ ಅಂತ ಹೇಳ್ಬೋದು ನಾವು. ಒಂದು ನಿಮಿಷ ಇಲ್ಲಿ ಬರೀತೀನಿ, ಹೋಮ್ ವರ್ಕ್ ಅಂತ ಹೇಳ್ಬೋದು. ಹೌದಾ ಮಕ್ಕಳೇ? ಏನದು, ನೇಹಾಸ್ ನೀತಿ ವೆದರ್ ಶಿ ಕುಡ್ ಸೆಂಡ್ ಹರ್ ದಟ್ ಡೇಸ್ ಹೋಮ್ವರ್ಕ್. ವೆದರ್ ಅಂತನಾದರೂ ಬಳಸ್ಕೊಳ್ಳಿ, ಇಲ್ಲಾಂದರೆ ಇಫ್ ಅಂತಲೂ ಬಳಸ್ಕೋಬೋದು. ಓಕೆನಾ ಮಕ್ಕಳೇ? ಹಾಗಾದರೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಯೂಸ್ ದ ವರ್ಡ್ ವಾಕ್ ಹ್ಯಾಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಏನಿಲ್ಲ, ನೀವೇ ಒಂದು ಸೆಂಟೆನ್ಸ್ ಮಾಡುವ. ಸಿಂಪಲ್, ಐ ವಾಕ್ ಡೈಲಿ, ನಾನು ದಿನ ನಡೀತೀನಿ. ಅಲ್ಲೇನಾಗುತ್ತೆ, ವಾಕ್ ಅನ್ನೋದು ವರ್ಬಾಗಿ ಯೂಸ್ ಆಗ್ತಿದೆ. ಹೌದಾ? ಏನದು, ನೇಹಾ ಈಸ್ ವಾಕಿಂಗ್, ಏನದು, ಎಲ್ಲೋ ಒಂದು ಕಡೆ ಅಂತ ಹೇಳ್ತೀನಿ ನಾನು. ವಾಕಿಂಗ್ ಇನ್ ಬನಶಂಕರಿ ಅಂತ ಹೇಳ್ತೀನಿ ನಾನು. ಏನೋ ಒಂದು ಕಡೆ, ಎಲ್ಲೋ ಒಂದು ಕಡೆ ಅಂತ ಹೇಳ್ಬೋದು ನಾವು. ಓಕೆನಾ? ಹಾಗಾದರೆ ಇದೇನು ಮಾಡ್ಬೋದು ಅಂದರೆ, ನಿಮ್ಮ ಓನ್ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಿ, ಬಟ್ ಅಲ್ಲಿ ಏನಾಗಿರಬೇಕು ಅಂದರೆ, ವಾಕ್ ಅನ್ನೋದು ಏನಾಗಿರಬೇಕು, ವರ್ಬ್ ಆಗಿರಬೇಕು. ಕ್ರಿಯೆ ಆಗಿ ಏನಾಗಿರಬೇಕು ಅಂದರೆ ಯೂಸ್ ಆಗಿರಬೇಕು. ಓಕೆನಾ ಮಕ್ಕಳೇ? ಅಷ್ಟೇ ಸಿಂಪಲ್ ಇದು. 1 ಮಾರ್ಕ್ ಕ್ವಶನ್ನು ನೀವೇ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಕ್ವಶನ್ ಏನದು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್, ದ ಕ್ಲೂಸ್ ಆರ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಏನಿದೆ ಅಂದರೆ 2 ಮಿಸ್ಟೇಕ್ಸ್ ಇದೆ ಅಂತ, ಕ್ಲೂ ಕೂಡ ಕೊಟ್ಟಿದ್ದಾರೆ ಅಂತ, ಅದನ್ನು ನೋಡಿ ಕರೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಮತ್ತೆ ಆ ಸೆಂಟೆನ್ಸ್ ಏನು ಮಾಡಬೇಕು, ಬರೀಬೇಕು ಅಂತ ಹೇಳಿದ್ದಾರೆ. ಕೆಲವೊಂದು ಸತಿ ಏನು ಮಾಡ್ತಾರೆ, ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂದರೆ, ಏನು ಐಡೆಂಟಿಫೈ ಮಾಡ್ತೀರಾ, ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡ್ತೀರಾ, ಆದರೆ ಆ ಸೆಂಟೆನ್ಸ್ನ ರೀರೈಟೇ ಮಾಡಲ್ಲ. ಕೆಲವೊಂದು ಸತಿ ಇವ್ಯಾಲ್ಯುವೇಟರ್ ಏನು ಮಾಡ್ತಾರೆ, 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಕೆಲವೊಂದು ಸತಿ ಏನಾಗುತ್ತೆ, 2 ಮಾರ್ಕ್ಸ್ ಕೂಡ ಹೋಗ್ಬಿಡುತ್ತೆ. 2 ಮಾರ್ಕ್ ಕ್ವಶನು 2 ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಮೇನ್ ನೀವು ಕರೆಕ್ಷನ್ ಮಾಡಿದ್ಮೇಲೆ ಅದನ್ನು ವಾಪಸ್ ಬರಿಬೇಕು ಸೆಂಟೆನ್ಸ್ ಫಾರ್ಮಲ್ಲಿ. ಬರೀ ನೀವು ಕರೆಕ್ಟ್ ಮಾಡಿ ಬಿಡಂಗಿಲ್ಲ, ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಕೆಲವೊಂದು ಸತಿ 1 ಮಾರ್ಕ್ಸ್ ತೆಗಿತಾರೆ, ಕೆಲವೊಂದು ಸತಿ ಫುಲ್ 2 ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕ್ಲಿಯರಾಗಿ ಅದನ್ನು ಏನು ಮಾಡಿ, ಅರ್ಥ ಮಾಡಿಕೊಂಡು ಕ್ವಶನ್ನ ಆಮೇಲೆ ಆನ್ಸರ್ ಮಾಡಿ. ಓಕೆನಾ? ನೋಡಿ ಏನದು, ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ ದೇರ್ ಅಂತ ಹೇಳ್ತಾರೆ. ಅಡ್ವರ್ಬಲ್ ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ದಾರೆ. ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ನೋಡಿ, ಸ್ವಾಮಿ ಹರೀಡ್ ಗಾಟ್ ಅಪ್ ಅಂತಂದರೆ ಅದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗ್ತಿಲ್ಲ. ಅವಾಗ ಏನು ಹರಿಡ್ಲಿ ಅಂತ ಹೇಳ್ತೀವ ನಾವು. ಹೌದಾ? ಸ್ವಾಮಿ ಹರಿಡ್ಲಿ, ಅವಸರದಿಂದ ಅಂತ ಹೇಳ್ತಿರ್ತಿತ್ತಾನೆ. ಹೌದಾ? ಅವಸರದಿಂದ ಏನು ಮಾಡ್ದ, ಗಾಟ್ ಅಪ್, ಎದ್ದ ಅವನು. ಹೌದಾ? ಅದೇನಾಗುತ್ತೆ ಹಂಗಂದ್ರೆ, ಫಸ್ಟು ಹರೀಡ್ ಅಂತ ಇದೆಲ್ಲ ಹರಿಡ್ಲಿ ಅಂತ ಆಗುತ್ತದು. ಹರಿಡ್ಲಿ. ಹೌದಾ? ಅದೇ ರೀತಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ಡ್ ಹಿಯರ್. ಇಲ್ಲಿ ನೋಡಿ, ಸೆಕೆಂಡ್ ಒನ್ ಏನಂದ್ರೆ ಕಂಜಕ್ಷನ್ ಅಂತ ಹೇಳಿದೆ. ಬಟ್ ಅನ್ನೋದು ಇಲ್ಲಿ ಯಾಕೆ ಬಳಸ್ತಾ ಇದ್ದಾರೆ, ಆದರೆ ಅಂತ ಬರುತ್ತೆ. ಹೌದಾ?
ಆದರೆ ಬರ್ತಾ ಇಲ್ಲ ಅಲ್ಲಿ, ಮತ್ತು ಅಂತ ಹೇಳಬೇಕಲ್ವಾ. ಅವನೇನು ಮಾಡ್ದ, ಎದ್ದ, ಪಟ್ಟಂತ ಎದ್ದ, ಬೇಗ ಎದ್ಬಿಟ್ಟು ಏನು ಮಾಡ್ದ, ಬೆಡ್ ಏನು ಬೆಡ್ ಏನು ಇತ್ತಲ್ಲ ಅದನ್ನು ತೊಗೊಂಡ ಬೆಂಚ್ ಕೆಳಗಡೆ ಹಾಕ್ದ ಅಂತ ಹೇಳಿಬಿಡ್ಬೇಕು. ಆವಾಗ ಅದು ಮತ್ತು ಅಂತ ಹೇಳ್ತಾ ಹೋಗ್ತೀವಿ ಹೊರತು ಆದರೆ ಅಂತ ಹೇಳಲ್ಲ ನಾವು. ಹಾಗಾಗಿ ಬಟ್ ಅನ್ನೋ ಇರೋ ಜಾಗದಲ್ಲಿ ಏನಾಗುತ್ತೆ, ಆ್ಯಂಡ್ ಅಂತ ಬರುತ್ತೆ. ಹೌದಾ, ಕಂಜಕ್ಷನ್ನು ಕರೆಕ್ಟ್ ಆಯಿತು, ಮತ್ತು ಅಡ್ವರ್ಬಲ್ಲೂ ನಾವೇನು ಮಾಡ್ತೀವಿ, ಮಿಸ್ಟೇಕ್ ಇದ್ದಿದ್ದನ್ನ ಕರೆಕ್ಟ್ ಮಾಡಿದ್ವಿ. ಹಾಗಾದರೆ ಲಾಸ್ಟಿಗೆ ಏನು ಬರೀಬೇಕು, ಆ ಸೆಂಟೆನ್ಸ್ನ ಬರೀಬೇಕು. ಏನದು, ಸ್ವಾಮಿ ಹರಿಡ್ಲಿ ಏನಾಗುತ್ತೆ, ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್. ಏನದು, ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್. ಏನಂತ ಹೇಳ್ತೀವಿ ಮಕ್ಕಳೇ, ಬೆಂಚ್. ಹೌದಾ, ಅಂಡರ್ ದ ಬೆಂಚ್ ಆ್ಯಂಡ್ ಅಂತಲೇ ಬರೀರಿ ಇಲ್ಲಿ. ಯಾಕಂದರೆ ನಾನು ಹೇಳ್ದೆ ಬಟ್ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಏನು ಮಾಡಬೇಕು ಅಂದರೆ ಆ್ಯಂಡ್ ಅನ್ನೋ ಕಂಜಕ್ಷನ್ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತಾಯಿದ್ವಿ. ಅಂಡರ್ ಹಿಯರ್ ಅಂತ ಹೇಳಿ. ಬೇಕಿದ್ದರೆ ಈ ಥರ ಸೆಂಟೆನ್ಸ್ ಫುಲ್ ಬರೆದ ಮೇಲೆ ಲಾಸ್ಟಿಗೆ ಏನು ಮಾಡಿ, ನೀವು ಯಾವ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿರ್ತೀರಿ ಎರಡು ಕಡೆ ಏನು ಮಾಡಿಬಿಡಿ, ಅಂಡರ್ಲೈನ್ ಮಾಡಿ. ಓಕೆ ಅಲ್ವಾ, ಇದೇನು ಮಾಡುತ್ತೆ, ಇವ್ಯಾಲ್ಯುವೇಟರ್ಗೆ ಈಸಿ ಆಗುತ್ತೆ ಇವ್ಯಾಲ್ಯುವೇಷನ್ ಮಾಡೋಕ್ಕೆ. ಓಕೆ ಅಲ್ವಾ. ಹಾಗಾದರೆ ಇಷ್ಟಿಗೆ ಏನಾಯಿತು ಅಂದರೆ ಗ್ರಾಮರ್ ಪಾರ್ಟ್ ಮುಗೀತು. ಇದನ್ನು ಬಿಟ್ಟು ಕೆಲವೊಂದು ಏನಿದೆ, ಸ್ಟೋರಿ ಟೆಲ್ಲಿಂಗ್ ಇದೆ, ಅದಾದಮೇಲೆ ಎಸ್ಸೆ ಬರೀಬೇಕು, ಅದಾದಮೇಲೆ ಲೆಟರ್ ಇದೆ, ಅದೆಲ್ಲ ಲೆಂದಿ ಕ್ವಶನ್ಸ್ ಇದೆ ಮಕ್ಕಳೇ. ನಿಮಗೆ ಬೇಕು ಅನ್ನೋದಿದ್ರೆ ನೆಸೆಸಿಟಿಲಿ, ಇಲ್ಲ ನಮಗೆ ಬೇಕೇ ಅಂದರೆ ಒಂದು ವೀಡಿಯೋದಲ್ಲಿ ಮಾಡಿ ಹೇಳೋಣ. ಇಲ್ಲ ಅಕಸ್ಮಾತ್ ಇಲ್ಲ ಸ್ಕೂಲಲ್ಲಿ ಹೇಳಿದ್ದು ಗೊತ್ತಾಗಿದೆ, ಅವಶ್ಯಕತೆ ಇಲ್ಲ ಅಂದರೆ ಮತ್ತೆ ಮಾಡೋಕ್ಕೆ ಹೋಗಲ್ಲ. ಓಕೆನಾ. ಇವಾಗ ಹೇಳಿದ್ದು ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಷ್ಟೊಂದು ಟಾಪಿಕ್ಸ್ ಇದೆ ಅಲ್ವಾ. ರಿಪೋರ್ಟಿಂಗ್ ಸ್ಪೀಚ್ ಇದೆ, ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ ಆಗಿರ್ಬೋದು, ಕ್ವಶನ್ ಟ್ಯಾಗ್ ಆಗಿರ್ಬೋದು, ಇಲ್ಲ ಕರೆಕ್ಷನ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಎಲ್ಲ ಟಾಪಿಕ್ಸ್ ಮೇಲೂ ಕ್ವಶನ್ಸ್ ಬಂದಿದೆ. ಅಕಸ್ಮಾತ್ ಈ ಟಾಪಿಕ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಅರ್ಥ ಆಗಿಲ್ಲ ಅಥವಾ ಗೊತ್ತೇ ಇಲ್ಲ ಅಂದ್ರೂ ತಿಳಿಸಿ, ಆ ಟಾಪಿಕ್ ಮೇಲೆ ಏನು ಮಾಡೋಣ, ವೀಡಿಯೋಸ್ ಮಾಡಿಬಿಟ್ಟು ಹಾಕೋಣ. ಓಕೆನಾ, ಫೈನಾ. ಹಾಗಾದರೆ ಇಲ್ಲಿ ಮುಗಿಸೋಣ ನಾವು. ಓಕೆ, ಥ್ಯಾಂಕ್ ಯು ಮಕ್ಕಳೇ, ಬಾಯ್.